ಸವ್ಯಸಾಚಿ ಸುದ್ದಿಜಾಲ ವಾರ್ತೆಗಳಿಗೆ ಸ್ವಾಗತ. ಮಂಡ್ಯ KSRTC ಆಟೋ ನಿಲ್ದಾಣ ಮೇಲ್ಛಾವಣಿ ಹಾಗೂ ಶ್ರೀ ಜಯಚಾಮರಾಜೇಂದ್ರ ಒಡೆಯರ ಮಾರುಕಟ್ಟೆ ಉದ್ಘಾಟನೆಯನ್ನು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಂಡ್ಯ ಶಾಸಕರಾದ ರವಿಕುಮಾರ್ ಗೌಡ, ಶಿಕ್ಷಣ ಕ್ಷೇತ್ರದ ಶಾಸಕ ವಿವೇಕಾನಂದ, ಮನ್ನೂರು ನಿರ್ದೇಶಕ ರಾಮಚಂದ್ರು, ನಗರಸಭೆ ಅಧ್ಯಕ್ಷ MU ಪ್ರಕಾಶ್, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ನಂದಿನಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿ ಇನ್ನಿತರರು ಉಪಸ್ಥಿತರಿದ್ದರು. ಆಸ್ಪತ್ರೆ ಮತ್ತು ಮಾಲ್ಗಳನ್ನು ನಿರ್ಮಿಸಬೇಕಾಗಿರುತ್ತದೆ. ಈ ಕಟ್ಟಡಗಳನ್ನು ನಿರ್ಮಿಸಲು ಅನುದಾನದ ಅವಶ್ಯಕತೆ ಇದ್ದು, ಮಾನ್ಯ ಶಾಸಕರು ರಾಜ್ಯ ಸರ್ಕಾರದಿಂದ ಅನುದಾನ ಕೊಡಿಸಿಕೊಡಬೇಕೆಂದು ಈ ಸಭೆಯ ಮೂಲಕ ಕೋರುತ್ತೇನೆ. ಹಾಗೂ ಮಾನ್ಯ ಸಂಸದರು, ಸಚಿವರಾದ ಕುಮಾರಣ್ಣನವರು ಕೇಂದ್ರ ಸರ್ಕಾರದ UIDSMT ಯೋಜನೆಯಿಂದ ಅನುದಾನವನ್ನು ಕೊಡಿಸಿಕೊಡಬೇಕೆಂದು ಸಲ್ಲಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಜೈ ಪೌರಾಡಳಿತ. ಪ್ರಾಸ್ತಾವಿಕ ಒಡೆಯರಿಂದ ಶಂಕುಸ್ಥಾಪನೆಯಾಗಿ ನಂತರ 1960ರಲ್ಲಿ ಮಾನ್ಯ BD ಜತ್ತವರಿಂದ ಸನ್ಮಾನ ಸ್ವೀಕರಿಸುತ್ತಿರುವ ಮಾನ್ಯ ಕೇಂದ್ರ ಸಚಿವರಿಗೆ ಧನ್ಯವಾದಗಳು. ಅದೇ ರೀತಿ ಸನ್ಮಾನ ನಡೆಸಿಕೊಡ್ತಿರುವ ಎಲ್ಲ ಗಣ್ಯರಿಗೆ ಮತ್ತು ಶಾಸಕರಿಗೆ ಧನ್ಯವಾದಗಳು. ಅದೇ ರೀತಿ ಮಾನ್ಯ ಶಾಸಕರಿಗೂ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೋರ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಗಣ್ಯರು ಭಾಗವಹಿಸಿ ಸನ್ಮಾನ ಕಾರ್ಯಕ್ರಮನ ನೆರವೇರಿಸಿಕೊಡ್ಬೇಕು ಅಂತ ಕೋರ್ಕೊತಾ ಇದ್ದೀವಿ. ಸನ್ಮಾನ ಸ್ವೀಕರಿಸಿದ ಜನಪ್ರಿಯ ಶಾಸಕರಿಗೆ ಧನ್ಯವಾದಗಳು. ಮಾನ್ಯ ಅಧ್ಯಕ್ಷರು ಸನ್ಮಾನವನ್ನು ನಡೆಸಿಕೊಡ್ಬೇಕು ಅಂತ ಕೋರ್ಕೊಳ್ತಾ ಇದ್ದೀವಿ. ಸನ್ಮಾನ ಸ್ವೀಕರಿಸಿದ ವಿಧಾನ ಪರಿಷತ್ ಸದಸ್ಯರಾದ ವಿವೇಕಾನಂದರಿಗೆ ಧನ್ಯವಾದ. ನಗರಸಭೆ ಮಂಡ್ಯ ಅವರು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿಕೊಡ್ಬೇಕು ಅಂತ ಕೋರ್ಕೊತಾ ಇದ್ದೀನಿ.
ನಂತರ ಜಿಲ್ಲಾ ಪಂಚಾಯತ್ ಸನ್ಮಾನವನ್ನು ಸ್ವೀಕರಿಸಿದಂಥ ಇಒ ಮೇಡಮ್ ಅವರಿಗೆ, ಸನ್ಮಾನವನ್ನು ನೆರವೇರಿಸಿಕೊಟ್ಟಂಥ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಧನ್ಯವಾದಗಳು. ಮಂಡ್ಯ ಜಿಲ್ಲೆಯ ಆರಕ್ಷಕ ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ. ಅಧ್ಯಕ್ಷರು ನೆರವೇರಿಸಿಕೊಡ್ಬೇಕು ಅಂತ ಕೋರ್ಕೊಂಡಿದ್ದಾರೆ. ಆರ್ಡರ್ ಕೊಟ್ಟವ್ರದ್ದು ಆಯ್ತು, ಸುಮ್ಮನೆ ಪೇಮೆಂಟ್ ಬರೋದಿಲ್ಲ, ಪೇಮೆಂಟ್ ಬರೋಲ್ಲ. ಮುಖಂಡರಾದ ಸಿದ್ದರಾಮಯ್ಯ ಸರ್ ಅವರು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಓದಲಿಕ್ಕೆ ಅವಕಾಶ ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಹಂಚಿಕೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ನಮ್ಮ ಜಿಲ್ಲಾಧಿಕಾರಿಗಳಿಗೂ ಇವತ್ತು ಈ ಸಂದರ್ಭದಲ್ಲಿ ಬಯಸ್ತೇನೆ. ಇವತ್ತು ಜಿಲ್ಲೆಗೆ ಸಂಬಂಧಪಟ್ಟಾಗೆ